ನಮಸ್ಕಾರ ವೀಕ್ಷಕರೇ, ಸದ್ಯಕ್ಕೆ ಗೂಗಲ್ ಪೇ ಅವರು ಎಲ್ಲರಿಗೂ ಗುನ್ನ ಇಡ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳಿ. ಗುನ್ನ ಅಂದ್ರೆ ಏನು? ಇಷ್ಟು ದಿನ ಗೂಗಲ್ ಪೇ ಫ್ರೀಯಾಗಿ ಬಳಸ್ತಾ ಇದ್ವಿ, ಈಗ ಚಾರ್ಜಸ್ ಆಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಆಗಿ ಬಳಸೋಣ ಅಂತ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ ಆಗೋಯ್ತು. ಈಗ ಏನಾಗ್ತಾ ಇದೆ, ಗೂಗಲ್ ಪೇ ಅವರು ಸರ್ಚಾರ್ಜ್ ಅಂತ ಹಾಕೋದಕ್ಕೆ GST ಇರುವಂತ ಬಿಲ್ಗಳು ಏನೇನ್ ಪೇ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ 0.5% ಇಂದ 1% ಚಾರ್ಜಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ಫಿಕ್ಸೆಡ್ ಅಮೌಂಟ್ ಇತ್ತು. ಎಲ್ಲಾದ್ರೂ ಕ್ರೆಡಿಟ್ ಕಾರ್ಡ್ ಇಂದ ಇಲ್ಲ ಡೆಬಿಟ್ ಕಾರ್ಡ್ ಇಂದ ನಾವು ಪೇಮೆಂಟ್ ಮಾಡಿದ್ರೆ, ಪೆಟ್ರೋಲ್ ಬಂಕ್ ಅಲ್ಲಾಗ್ಲಿ ಇನ್ನೊಂದು ಕಡೆ ಆಗ್ಲಿ ಇಲ್ಲ ಯಾವ್ದಾದ್ರು ಬಿಲ್ ಪೇ ಮಾಡಿದ್ರೆ, ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಸುಮಾರು ಒಂದು ₹3 ಇಲ್ಲ ₹5 ₹10 ಫಿಕ್ಸೆಡ್ ಚಾರ್ಜ್ ಅನ್ನೋದನ್ನ ಚಾರ್ಜ್ ಮಾಡ್ತಾ ಇದ್ರು. ಈಗ ಒಂದು ₹2,000 ₹3,000 ಪೆಟ್ರೋಲ್ ಹಾಕ್ಸಿದ್ರು ₹10 ರಿಂದ ₹15 ₹20 ಚಾರ್ಜಸ್ ಮಾಡ್ತಾ ಇದ್ರು. ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ, ಅದು ಬಿಲ್ ಬಂದಾಗ ಯಾರೋ ಒಬ್ಬೊಬ್ರು ನೋಡ್ಕೊಳ್ಳೋರು, ಎಲ್ಲರೂ ನೋಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗೇನ್ ಮಾಡ್ತಾ ಇದ್ದಾರೆ, 1000ಕ್ಕೆ ಇಷ್ಟು ಅಂದ್ರೆ 0.5% ಇಂದ 1% ಡಿಪೆಂಡಿಂಗ್ ಅಪಾನ್ ಯಾವ್ದಕ್ಕೆ ಪೇ ಮಾಡಿರ್ತೀವಿ ಅದ್ರ ಬೇಸ್ ಮೇಲೆ ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಗೂಗಲ್ ಪೇ ಡಿಜಿಟಲ್ ಇಂಡಿಯಾ ಅನ್ನೋದು ಭಾರಿ ಆಗ್ತಾ ಇದೆ. ಈಗ ಎಲ್ಲರಿಗೂ ಭಾರಿ ಅಲ್ಲ, ಭಾರ ಮಾಡ್ತಾ ಇದೆ ಡಿಜಿಟಲ್ ಇಂಡಿಯಾ ಅಂತಾನೆ ಅನ್ಕೊಳ್ಳಿ. ₹10,000 ಯಾವ್ದೋ ಒಂದು ಬಿಲ್ ಕಟ್ಟಬೇಕು. ಓಕೆ, ನಾನು ಹೋಗಿ ₹10,000 ಬಿಲ್ ಕಟ್ತೆ, ಅದರಲ್ಲಿ 1% ಅಂದ್ರೆ ಹತ್ತತ್ರ ₹100 ಇವ್ರು ತಗೊಂಡ್ಬಿಡ್ತಾರೆ. ಚಾರ್ಜಸ್ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ. ಎಲ್ಲಾದ್ರೂ ಜಾಸ್ತಿ ಬಿಲ್ ಇತ್ತು, ಒಂದು ₹60,000 ₹70,000 ₹80,000 ಒಂದೊಂದ್ಸಲ ಪೇ ಮಾಡ್ತೀವಿ ಅನ್ಕೊಳ್ಳಿ. ಅಂತವ್ರು ಏನ್ ಮಾಡ್ಬೇಕು, ಎಷ್ಟು ಪೇ ಮಾಡ್ಬೇಕಾಗತ್ತೆ? ಅದರ ₹700-800 ಇವ್ರಿಗೆ ಪೇ ಮಾಡ್ಬೇಕಾಗುತ್ತೆ. ಬ್ಯಾಂಕಲ್ಲೂ ಇರ್ಲಿಲ್ಲ ಅಷ್ಟೊಂದು ಚಾರ್ಜಸ್. ಈಗ ಗೂಗಲ್ ಪೇ ಅವರು ಇಷ್ಟು ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಸರಿನಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ತಾರ? ತುಂಬಾ ಕಡಿಮೆ ಜನ ಅಯ್ಯೋ ಬೋಲಿ ಬಿಡಪ್ಪ, ನಾವು ಯಾವತ್ತು ಮಾಡಕ್ ಹೋಗಲ್ಲ ಅಂತ ಮಿಡಲ್ ಕ್ಲಾಸ್ ಅವ್ರು ಸುಮ್ಮನೆ ಆಗ್ತಾರೆ. ಇನ್ನ ಲೋವರ್ ಮಿಡಲ್ ಕ್ಲಾಸ್ ಅವರು ಅಯ್ಯೋ ನಾವು ಯೂಸ್ ಮಾಡೋ ₹50-100 ಯಾಕೆ ಹೋಗಿ ಪ್ರಶ್ನೆ ಮಾಡೋದು ಸುಮ್ಮನೆ ಆಗ್ತಾರೆ. ಇನ್ನು ಹೈಯರ್ ಕ್ಲಾಸ್ ಅವ್ರು ಗೂಗಲ್ ಪೇನ ಬೇಡ ಬಿಡಪ್ಪ, ನಮ್ಗೆ ಗೂಗಲ್ ಪೇ ಅವಶ್ಯಕತೆ ಇಲ್ಲ, ಬೇರೆ ಏನಾದ್ರು ಫೆಸಿಲಿಟಿಗಳನ್ನ ಬಳಸ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ತಾರೆ. ಒಟ್ನಲ್ಲಿ ಇಲ್ಲಿ ಗೂಗಲ್ ಪೇ ಅನ್ನೋದು ಭಾರ ಆಗ್ತಾ ಇದೆ ಜನರಿಗೆ. ಎಲ್ಲರೂ ಫ್ರೀ 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 ಬಳಸಿದ್ವಿ. ಫ್ರೀ ಬಳಸೋದ್ರಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾವ ರೀತಿ ಫ್ಯೂಚರ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಡಿಜಿಟಲ್ ಇಂಡಿಯಾ ಅಂತ ಹೊರಡ್ತು ನಮ್ಮ ಭಾರತ ಏನೋ, ಆದ್ರೆ ಆ ಡಿಜಿಟಲೈಸೇಷನ್ ಅನ್ನೋದು ಈಗ ನಮಗೆ ಭಾರ ಆಗುತ್ತೆ. ಕಾರಣ ಹೇಳಿದ್ನಲ್ಲ, 1% ಚಾರ್ಜಸ್ ಅನ್ನೋದು ಬೀಳ್ತಾ ಹೋಗುತ್ತೆ. ನಾವು ತಿಂಗಳು ಪೂರ್ತಿ ಲೆಕ್ಕ ಹಾಕೊಂಡ್ರು ಅಲ್ಲಿ ಇಲ್ಲಿ ಅಲ್ಲಿ ಅಂತ ಹೋದಾಗ ಕ್ಯಾಶ್ ಟ್ರಾನ್ಸಾಕ್ಷನ್ ನಿಲ್ಲಿಸ್ಬಿಟ್ಟಿದೀವಿ. ಎಲ್ಲದಕ್ಕೂ ಫೋನ್ ಪೇ ಗೂಗಲ್ ಪೇ ಮೇಲೆ ಡಿಪೆಂಡ್ ಆಗಿದೀವಿ. ಓವರ್ ಆಲ್ ಆಗಿ 1,00,000 ಸಂಬಳ ತಗೊಳ್ತಾ ಇರೋರು ಒಂದು 50,000 ಅಂತೂ ಗೂಗಲ್ ಪೇ ಇಂದ ಬಿಲ್ಗಳು ಅದು ಇದು ಎಲ್ಲ ಪೇ ಮಾಡಿರ್ತಾರೆ. 50,000ಕ್ಕೆ ಏನಿಲ್ಲ ಅಂದ್ರೆ ₹500 ಚಾರ್ಜ್ ಬರುತ್ತೆ. ಕೆಲವೊಬ್ರಿಗೆ ₹500 ಲೆಕ್ಕ ಇಲ್ಲ ಬಿಡಿ, ಅಯ್ಯೋ ಹೋದ್ರೋಯ್ತು ತಲೆ ಕೆಡಿಸ್ಕೋಬೇಕು ಅಂತಾರೆ. ಆದ್ರೆ ಕೆಲವೊಬ್ರಿಗೆ ₹500 ಒಂದು ದಿನ, 2 ದಿನ, 3 ದಿನ ಜೀವನ ನಡೆಸೋದಕ್ಕೆ ಬೇಕಾಗಿರೋ ದುಡ್ಡಾಗಿರುತ್ತೆ. ಅಂಥದ್ದು ಈಗ ಗೂಗಲ್ ಪೇ ಅವರು ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಗೂಗಲ್ ಪೇ ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡೋ ಪರಿಸ್ಥಿತಿ ಈಗ ಜನರದ್ದಾಗತ್ತೆ. ಇದು ಅಂತ ಅಲ್ಲ, ಮೆಟ್ರೋನು ಹಾಗೆ ಆಗಿದ್ದು. ಈಗ ನೋಡ್ತಾ ಇದೀವಲ್ಲ ಮೆಟ್ರೋ ಪರಿಸ್ಥಿತಿ. ಕಡಿಮೆ ರೇಟ್ ಇತ್ತು, ಜನ ಏನಾದ್ವಿ ಮೆಟ್ರೋಗೆ ಅಡ್ಜಸ್ಟ್ ಆದ್ವಿ. ಈಗ ಇದ್ದಕ್ಕಿದ್ದಾಗೆ ಮೆಟ್ರೋ ರೇಟ್ ರೈಸ್ ಮಾಡಿದ್ರು. ಆ ಮೆಟ್ರೋನಲ್ಲಿ ಈಗ ಓಡಾಡೋದು ಕಷ್ಟ ಆಗ್ತಾ ಇದೆ. ಮತ್ತೆ ಅದೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕು, ಈ ಟೆನ್ಷನ್ನು ಇದೆಲ್ಲ ಕ್ರಿಯೇಟ್ ಆಗ್ತಾ ಇದೆ. ಲೆಕ್ಕಕ್ಕೆ ಟ್ರಾಫಿಕ್ ಕಡಿಮೆ ಆಗಿತ್ತು, ಪೊಲ್ಯೂಷನ್ ಕಡಿಮೆ ಆಗಿತ್ತು. ಗೌರ್ಮೆಂಟ್ ಇಂಥ ಪ್ಲಾನ್ಗಳು ಮಾಡೋದೇ ಮೆಟ್ರೋ ಆಗಲಿ ಇನ್ನೊಂದಾಗಲಿ ಪೊಲ್ಯೂಷನ್ ಕಡಿಮೆ ಮಾಡೋಣ, ಜನರಿಗೆ ಅನುಕೂಲ ಮಾಡ್ಕೊಡೋಣ ಅಂತ. ಈಗ ಗೌರ್ಮೆಂಟ್ ಅಲ್ಲಿ ಫ್ರೀ 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 ಕೊಟ್ಟಿದ್ರಿಂದ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಿದ್ರಲ್ಲೆಲ್ಲ ದುಡ್ಡು ಬಿಲ್ ಜಾಸ್ತಿ ಮಾಡಿ ಜನರ ಹತ್ರ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ರೀತಿ ಒಂದಲ್ಲ ಒಂದು ನಾವು ಫ್ರೀ 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 ಬಳಸ್ತಾ ಅದಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾ ಹೋದಾಗ ಅದು ನಮ್ಮ ಮೇಲೆ ಬರೆ ಆಗುತ್ತೆ, ಭಾರನೂ ಆಗುತ್ತೆ. ಒಟ್ಟಿನಲ್ಲಿ ಸದ್ಯಕ್ಕೆ ಗೂಗಲ್ ಪೇ ಇಷ್ಟು ವರ್ಷ ಯೂಸ್ ಮಾಡಿದ್ವಿ ಫ್ರೀಯಾಗಿ, ಈಗ ಕಟ್ಟಿ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದಕ್ಕಾಗೋದಿಲ್ಲ, ಆಪ್ಷನ್ ಇಲ್ಲದೆ ಅದಕ್ಕೆ ಅಡಿಕ್ಷನ್ ಆಗಿರ್ತೀವಿ. ಇಲ್ಲ ಅಂದ್ರೆ ನಾವು ಬೇರೆ ದಾರಿನೇ ಇಲ್ಲ, ಅದನ್ನ ಬಳಸಲೇಬೇಕಾದಂತ ಪರಿಸ್ಥಿತಿನಲ್ಲಿರ್ತೀವಿ ಅನ್ಕೊಳ್ಳಿ, ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನು ಇದನ್ನ ಬಿಟ್ಟು ಬ್ಯಾಂಕ್ಗಳಲ್ಲಿ ATMಗಳಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ದುಡ್ಡು ಡ್ರಾ ಮಾಡೋಣ ಅಂದ್ರೆ ದುಡ್ಡಿನ ಟ್ರಾನ್ಸಾಕ್ಷನ್ ಅನ್ನೋದು ಕಡಿಮೆ ಆಗಿದೆ. RBI ದುಡ್ಡು ಪ್ರಿಂಟ್ ಮಾಡೋದು ಕಡಿಮೆ ಮಾಡಿದೆ. ಯಾಕೆ? ಜನ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಯಾಕೆ ಅಷ್ಟೊಂದು ದುಡ್ಡು ಪ್ರಿಂಟ್ ಮಾಡೋದು ಅನ್ನೋದು ಕಾರಣದಿಂದನೇ ಪ್ರಿಂಟ್ ಮಾಡೋದು ಕಡಿಮೆ ಆಗಿದೆ. ಇನ್ನು ಮುಂದೆ ಜನ ATM ಹತ್ರ ಹೋಗಿ ಡ್ರಾ ಮಾಡ್ಕೊಂಡ್ಬಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದ್ರೂ ಕೂಡ ಅಲ್ಲೂ ಕೂಡ ಎಷ್ಟೆಷ್ಟು ರೂಲ್ಸ್ಗಳನ್ನ ಹಾಕ್ಬಿಟ್ಟಿದ್ದಾರೆ. 10,000 ಡ್ರಾ ಮಾಡಿದ್ರೆ ಸಾಕು ಇಷ್ಟು ಚಾರ್ಜಸ್, 10,000ಕ್ಕಿಂತ ಜಾಸ್ತಿ ಡ್ರಾ ಮಾಡೋಗಿಲ್ಲ.
ಇನ್ನು 20,000 ಡ್ರಾ ಮಾಡಿದ್ರೆ 30,000 ಡ್ರಾ ಮಾಡಿದ್ರೆ ಅಲ್ಲೂ ಮತ್ತೆ ಅದೇ ಚಾರ್ಜಸ್. ನಮ್ಮ ದುಡ್ಡಿಗೆ ನಾವೇ ದುಡ್ಡು ಕಟ್ಟೋ ಹಾಗಾಗಿದೆ, ಟ್ಯಾಕ್ಸ್ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ. ಇದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅಲ್ಲ. ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆ ಪರಿತಪಿಸ್ಬೇಕು ಅಂತಾರಲ್ಲ, ಅದೇ ಪರಿಸ್ಥಿತಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಿಯೋ ಕೊಟ್ರು, ಫ್ರೀ ಫ್ರೀ ಫ್ರೀ, ಜನ ಜಿಯೋ ತಗೊಂಡ್ರು, ಬಳಸ್ಕೊಂಡ್ರು. ಅದಾದ್ಮೇಲೆ ಗೊತ್ತಾಯ್ತು ಈಗ ಏರ್ಟೆಲ್ ಏನ್ ರೇಟ್ ಇದೆ, ಜಿಯೋನು ಅದೇ ರೇಟ್ ತಗೊಬಂದು ನಿಲ್ಸಿದ್ದಾರೆ. ಒಟ್ನಲ್ಲಿ ರೇಟ್ ಕಡಿಮೆ ಆಯ್ತು ಬಿಡಿ, ಡೇಟಾ ರೇಟ್ ಅನ್ನೋದು ಕಡಿಮೆ ಆಯ್ತು. ಯಾವುದೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಮುಂದೆ ಒಂದು ದಿನ ಅದಕ್ಕೆ ತಕ್ಕನಾದಂತ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇನ್ನ ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇರುತ್ತೆ, ಅಂತದನ್ನ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸಣ್ಣದಾಗಾದ್ರೂ ಇರ್ಬೋದು, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿ, ಆವಾಗ ಅಂಥದ್ದು ಬದಲಾವಣೆ ಆಗುತ್ತೆ. ಇಲ್ಲ ಅಂದ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಗುಡ್ ಬಾಯ್.